ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಯೇಸು ಸಭೆಯ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಈ ಮುಂಜಾನೆ ಸಮಯದಲ್ಲಿ ನಾನು ವಂದಿಸುತ್ತೇನೆ. ಈ ದಿನದ ಜೀವ ಕೊಡುವ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನನ್ನೊಟ್ಟಿಗೆ ಸೇರಿ ನೀವು ಸಹ ಸತ್ಯವೇದವನ್ನು ತೆಗೆದುಕೊಂಡು ಓದಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 15 ವಾಕ್ಯಗಳು 22ರಿಂದ 26ರವರೆಗೆ. ಈ ಕಾರಣದಿಂದ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಅನೇಕಾವರ್ತಿ ಅಭ್ಯಂತರವಾಯಿತು. ಆದರೆ ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಅನುಕೂಲವಿಲ್ಲದ್ದರಿಂದಲೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷೆ ಇರುವುದರಿಂದಲೂ ನಾನು ಸ್ಪೇನ್ ದೇಶಕ್ಕೆ ಹೋಗುವಾಗ ನನ್ನ ಮಾರ್ಗದಲ್ಲಿ ನಿಮ್ಮ ದರ್ಶನವನ್ನು ಮಾಡಬೇಕೆಂಬ ಅಭಿಪ್ರಾಯ ಉಂಟು. ತರುವಾಯ ನಿಮ್ಮ ಸಹವಾಸದಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಸಂತೃಪ್ತಿಯಾದ ಮೇಲೆ ನೀವು ಆ ದೇಶಕ್ಕೆ ನಿನ್ನ ಪ್ರಯಾಣವನ್ನು ಸಾಗಿಸುವಿರೆಂದು ನಂಬುತ್ತೇನೆ. ಆದರೆ ಈಗ ನಾನು ದೇವಜನರಿಗೆ ಒಂದು ಧರ್ಮ ಕಾರ್ಯವನ್ನು ಮಾಡುವವನಾಗಿ ಯೆರೂಸಲೇಮಿಗೂ ಹೋಗುತ್ತೇನೆ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ ಪರಿಶುದ್ಧನು, ಪ್ರೀತಿ ಸ್ವರೂಪನು, ಮಹೋನ್ನತನು ತಂದೆ, ಒಂದು ಒಳ್ಳೆಯ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ರಜ್ಜ. ಅಪ್ಪ ಈ ಸಮಯದಲ್ಲಿಯೂ ಕರ್ತನೆ ಅಪ್ಪ ರಜ, ನಾವು ವಿಶೇಷವಾಗಿ ಕರ್ತನೆ ಎಲ್ಲ ಯೌವನಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ರಜ್ಜ. ಎಲ್ಲ ಯೌವನಸ್ಥರನ್ನು ಕರ್ತನೆ ಅಪ್ಪ ರಜ್ಜ ನಿಮ್ಮ ರಾಜ್ಯದಲ್ಲಿ ಸೇರಿಸಿಕೊಳ್ಳುವಂತೆ ಕರ್ತನೆ ಅಪ್ಪ ರಜ್ಜ ನಿಮ್ಮ ಪಾದದಡಿಯಲ್ಲಿ ಬಂದು ನಾವು ವಿನಂತಿಸ್ತೀವಿ ಕರ್ತನೆ ಅಪ್ಪ ರಜ್ಜ. ಒಬ್ಬೊಬ್ಬ ಯೌವನಸ್ಥರನ್ನು ಕರ್ತನೆ ನಿಮ್ಮ ರಾಜ್ಯ ಕಟ್ಟಲು ಕರ್ತನೆ ನೀವು ಉಪಯೋಗಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀವಿ ಕರ್ತನೆ ಅಪ್ಪ ರಜ್ಜ. ಅಪ್ಪ ಯೌವನಸ್ಥರ ಕರ್ತನೆ ಅಪ್ಪ ಮಾರ್ಗವನ್ನು ಕರ್ತನೆ ಅಪ್ಪ ರಜ್ಜ ಜ್ಞಾನ ಮಾರ್ಗದಲ್ಲಿ ಕರ್ತನೆ ನೀವು ನಡೆಸಬೇಕಾಗಿ ನಿಮ್ಮನ್ನ ವಿನಂತಿಸ್ತೀವಿ ಕರ್ತನೆ ಅಪ್ಪ. ಅವ್ರ ಕರ್ತನಪ್ಪ ಸತ್ಯ ಮಾರ್ಗದಲ್ಲಿ ನಡೆದು ಕರ್ತನೆ ಅಪ್ಪ ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಕರ್ತನೆ ಅಪ್ಪ ರಜ್ಜ. ಅಪ್ಪ ಒಬ್ಬೊಬ್ಬ ಯೌವನಸ್ಥರು ಕರ್ತನೆ ಅಪ್ಪ ರಜ್ಜ ಯೌವನಸ್ಥ ಕಾಲದಲ್ಲಿ ಪರಿಶುದ್ಧವಾಗಿ ಕರ್ತನೆಪ್ಪ ಬಾಳುವಂತೆ ಕರ್ತನೆ ಅಪ್ಪ ರಜ್ಜ. ಅದರ ಮೂಲಕ ನಿಮ್ಮ ನಾಮ ಒಂದೇ ಮಹಿಮೆ ಪಡುವಂತೆ ಕರ್ತನೆ ಒಬ್ಬೊಬ್ಬ ಯೌವನಸ್ಥರನ್ನು ಕರ್ತನೆಪ್ಪ ನೀವು ಮುಟ್ಟಿ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ ರಜ್ಜ. ಅಪ್ಪ ಅವರ ಮಾರ್ಗವನ್ನು ಬದಲಾಯಿಸಿ ಕರ್ತನೆ ಅಪ್ಪ ರಜ್ಜ, ಅವರ ಆಲೋಚನೆಯನ್ನು ಬದಲಾಯಿಸಿ ಕರ್ತನೆ ಅಪ್ಪ ರಜ್ಜ, ಮತ್ತೊಬ್ಬರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಕರ್ತನೆ ಒಬ್ಬೊಬ್ಬ ಯೌವನಸ್ಥರು ನೀವು ಮುಟ್ಟಿ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ ರಜ್ಜ. ಎಲ್ಲ ಕಾರ್ಯಗಳು ನಿಮ್ಮ ಕರೆಗಳಲ್ಲಿ ಅರ್ಪಿಸ್ತೀವಿ ಕರ್ತನೆ, ನಿಮ್ಮ ಚಿತ್ತದಂತೆ ನಡೆಸಿ ರಜ್ಜ. ಎಲ್ಲ ಸ್ತುತಿಗನ ಮಹಿಮೆ ನಿಮಗೆ ಸಲ್ಲಿಸ್ತೀವಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವವುಳ್ಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.